ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವವುಳ್ಳ ವಾಕ್ಯವನ್ನು ಧ್ಯಾನ ಮಾಡಲು ಯೇಸು ಕ್ರಿಸ್ತನ ಅತಿ ಮಧುರವಾದ ನಾಮದಲ್ಲಿ ನಿಮ್ಮನ್ನ ಪ್ರೀತಿಯಿಂದ ನಾವು ಸ್ವಾಗತ ಮಾಡುತ್ತಿದ್ದೇವೆ. ಇಂದು ಧ್ಯಾನ ಮಾಡುವಂಥ ವಿಷಯ ಉಪಕಾರ ಸ್ತುತಿ ಎಲ್ಲಿ. ಹೌದು ಪ್ರಿಯರೇ, ದೇವರು ನಿಮ್ಮ ಜೀವಿತದಲ್ಲಿ ಮಾಡಿದಂಥ ಉಪಕಾರಗಳಿಗಾಗಿ ದೇವರಿಗೆ ಉಪಕಾರ ಸ್ತುತಿ ಮಾಡಬೇಕು. ದೇವರು ನಿಮಗೆ ಒಳ್ಳೆ ಕುಟುಂಬನ ಕೊಟ್ಟಿದ್ದಾರೆ, ಒಳ್ಳೆ ಕೆಲಸ ಕಾರ್ಯಗಳನ್ನು ಕೊಟ್ಟಿದ್ದಾರೆ, ಉತ್ತಮವಾದ ಮನೆಯನ್ನು ಕೊಟ್ಟಿದ್ದಾರೆ, ನೀವು ಓಡಾಡಲು ವಾಹನವನ್ನು ಕೊಟ್ಟಿದ್ದಾರೆ, ಶರೀರದಲ್ಲಿ ಒಳ್ಳೆ ಆರೋಗ್ಯವನ್ನು ಕೊಟ್ಟಿದ್ದಾರೆ. ಪ್ರತಿದಿನ ನಿಮ್ಮ ಅಗತ್ಯತೆಗಳನ್ನು ದೇವರು ಪೂರೈಸುತ್ತಿದ್ದಾರೆ. ನಿಮ್ಮ ಕಷ್ಟದಲ್ಲಿ, ಕಣ್ಣೀರಿನಲ್ಲಿ, ಬಾಧೆಯಲ್ಲಿ, ಬಡತನದಲ್ಲಿ, ಸಮಸ್ಯೆಗಳಲ್ಲಿ ದೇವರೇ ಜೊತೆ ಇದ್ದು ನಿಮ್ಮನ್ನು ಒಂದೊಂದು ದಿನವೂ ಅದ್ಭುತಕರವಾಗಿ ನಡೆಸಿದ್ದಾರೆ. ದೇವರು ನಿಮಗೆ ಕೃಪೆ ಮೇಲೆ ಕೃಪೆ ಕೊಟ್ಟು ನಿಮ್ಮನ್ನು ಆಶೀರ್ವದಿಸಿದ್ದಾರೆ, ನಿಮ್ಮನ್ನು ಮನ್ನಿಸಿದ್ದಾರೆ, ನಿಮ್ಮನ್ನು ಸಹಿಸಿದ್ದಾರೆ. ಒಂದೊಂದು ದಿನವೂ ನಿಮ್ಮನ್ನು ಅತಿಶಯವಾಗಿ ಮುನ್ನಡೆಸಿದ್ದಾರೆ. ದೇವರು ಮಾಡಿದ ಎಲ್ಲ ಉಪಕಾರವನ್ನು ನೆನೆಸಿ 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 ದೇವರಿಗೆ ಉಪಕಾರ ಸ್ತುತಿಯನ್ನು ನೀವು ಸಲ್ಲಿಸಬೇಕಾಗಿದೆ. ನಾವು ದೇವರ ಬಳಿ ಅನೇಕ ಪ್ರಾರ್ಥನೆಯನ್ನು ಮಾಡ್ತೇವೆ. ದೇವರೇ, ನನಗೆ ಅನೇಕ ವಿಧವಾದ ಆಶೀರ್ವಾದಗಳನ್ನು ಕೊಡು ಎಂಬುದಾಗಿ ದೇವರ ಸನ್ನಿಧಿಯಲ್ಲಿ ನಾವು ಕೇಳ್ತೇವೆ. ಆದರೆ ದೇವರು ನಮ್ಮ ಪ್ರಾರ್ಥನೆಗೆ ಸದುತ್ತರವನ್ನು ಕೊಟ್ಟು ನಮಗೆ ಅದ್ಭುತಗಳನ್ನು, ಅತಿಶಯಗಳನ್ನು ದೇವರು ಇಂದಿನವರೆಗೆ ಮಾಡುತ್ತಾ ಇದ್ದಾರೆ, ಮುಂದೆಯೂ ಮಾಡುವಂಥ ದೇವರಾಗಿದ್ದಾರೆ. ಇಂಥ ಮಹೋನ್ನತ ದೇವರಿಗೆ ನಾವು ಉಪಕಾರ ಸ್ತುತಿಯನ್ನು ಸಲ್ಲಿಸಬೇಕು. ಇಂದು ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಉಪಕಾರ ಸ್ತುತಿ ಎಲ್ಲಿ ಎಂಬುದಾಗಿ ನೋಡಿರಿ. ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ? ಲೂಕನ ಬರೆದ ಸುವಾರ್ತೆ 17ನೇ ಅಧ್ಯಾಯ 15ರಿಂದ 19 ವಚನದವರೆಗೆ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಅವರಲ್ಲಿ ಒಬ್ಬನು ತನಗೆ ಗುಣವಾದನ್ನು ನೋಡಿ ಮಹಾಶಬ್ದದಿಂದ ದೇವರನ್ನು ಕೊಂಡಾಡುತ್ತಾ ಹಿಂತಿರುಗಿ ಬಂದು ಯೇಸುವಿನ ಪಾದಗಳಿಗೆ ಅಡ್ಡಬಿದ್ದು ಆತನಿಗೆ ಉಪಕಾರ ಸ್ತುತಿ ಮಾಡಿದನು. ಅವನು ಸಮಾರ್ಯದವನು. ಯೇಸು ಇದನ್ನು ನೋಡಿ 10 ಮಂದಿ ಶುದ್ಧರಾದರಲ್ಲವೇ, ಮಿಕ್ಕ 9 ಮಂದಿಯಲ್ಲಿ ದೇವರನ್ನು ಸ್ತುತಿಸುವುದಕ್ಕೆ ಈ ಅನ್ಯ ದೇಶದವನೇ ಹೊರತು ಇನ್ಯಾರು ಹಿಂತಿರುಗಿ ಬರಲಿಲ್ಲವೇ ಎಂದು ಹೇಳಿ ಅವನಿಗೆ, ಎದ್ದು ಹೋಗು, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿಯದೆ ಎಂದು ಹೇಳಿದನೆಂಬುದಾಗಿ ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರಾದವರೇ, ಪ್ರೀತಿಯುಳ್ಳ ದೇವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ದೇವರ ಬಳಿಗೆ ಯಾರೇ ಬಂದರೂ ಆತನು ಅದ್ಭುತಗಳನ್ನು ಮಾಡುವ ದೇವರಾಗಿದ್ದಾನೆ, ಅತಿಶಯಗಳನ್ನು ಮಾಡುವ ದೇವರಾಗಿದ್ದಾನೆ. ಅನೇಕ ಜನರು ದೇವರ ಬಳಿ ಬರ್ತಾರೆ, ಅದ್ಭುತಗಳನ್ನು, ಅತಿಶಯಗಳನ್ನು ಹೊಂದಿಕೊಳ್ಳುತ್ತಾರೆ. ಆದರೆ ದೇವರನ್ನು ಘನಪಡಿಸುವುದಿಲ್ಲ, ದೇವರಿಗೆ ಉಪಕಾರ ಸ್ತುತಿ ಮಾಡುವುದಿಲ್ಲ. ಅದ್ಭುತಗಳಾದ ಮೇಲೆ, ಅತಿಶಯಗಳಾದ ಮೇಲೆ ಸಭೆಗೆ ಕ್ರಮವಾಗಿ ಬಂದು ದೇವರಿಗೆ ಉಪಕಾರ ಸ್ತುತಿಯನ್ನು ಮಾಡುವುದಿಲ್ಲ. ದೇವರು ಕೊಟ್ಟಂಥ ಆಶೀರ್ವಾದಗಳನ್ನು ನೆನೆಸಿ ಆತನನ್ನು ಘನಪಡಿಸುವುದಿಲ್ಲ. ದೇವರು ಇಂದು ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಇಲ್ಲಿ ನೋಡುವಾಗ ಪ್ರಿಯರೇ, 10 ಜನ ಕುಷ್ಠ ರೋಗಿಗಳು ದೇವರಿಗೆ ಮೊರೆ ಇಡುತ್ತಿದ್ದಾರೆ. ತಮ್ಮ ಬಾಧೆಯನ್ನು, ತಮ್ಮ ವೇದನೆಯನ್ನು ದೇವರ ಮುಂದೆ ಹೇಳಿ ಮೊರೆ ಇಡುತ್ತಿರುವಾಗ ಕನಿಕರವುಳ್ಳ ದೇವರು ಅವರ ಮೊರೆಯನ್ನು ಕೇಳಿ ಆ ಕುಷ್ಠ ರೋಗಿಗಳಿಗೆ ದೇವರು ಹೇಳ್ತಾ ಇದ್ದಾರೆ, ಈಗಲೇ ನೀವು ಹೋಗಿ ಯಾಜಕರಿಗೆ ನಿಮ್ಮ ಮೈಯನ್ನು ತೋರಿಸಿಕೊಳ್ಳಿರಿ ಎಂಬುದಾಗಿ ಹೇಳುವಾಗ 10 ಜನರು ಹೋಗುತ್ತಿರುವಾಗಲೇ ಪರಿಪೂರ್ಣವಾಗಿ ಕುಷ್ಠ ರೋಗದಿಂದ ಬಿಡುಗಡೆಯಾಗಿ ಸ್ವಸ್ಥತೆಯನ್ನು ಹೊಂದಿಕೊಂಡರು. ಹಲ್ಲೆಲೂಯಾ! ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನೋಡ್ರಿ, 10 ಜನರು ಸ್ವಸ್ಥತೆಯನ್ನು ಹೊಂದಿಕೊಂಡವರು, ಗುಣವಾದರು.
ಆದರೆ ನೋಡುವಾಗ 9 ಜನರು ದೇವರ ಬಳಿಗೆ ಬಂದು ಉಪಕಾರ ಸ್ತುತಿ ಮಾಡದೆ, ದೇವರು ಮಾಡಿದ ಕಾರ್ಯಗಳಿಗೆ ದೇವರನ್ನ ಘನಪಡಿಸದೆ ಅವರು ಹಾಗೆಯೇ ಹೊರಟು ಹೋದರು. ಅದರ ವಾಕ್ಯದಲ್ಲಿ ನೋಡ್ತೇವೆ, ಅವರಲ್ಲಿ ಒಬ್ಬನು ತನಗೆ ಗುಣವಾದ್ದನ್ನು ನೋಡಿ ಮಹಾಶಬ್ದದಿಂದ ದೇವರನ್ನ ಕೊಂಡಾಡುತ್ತಾ ಹಿಂತಿರುಗಿ ಬಂದು ಯೇಸುವಿನ ಪಾದಗಳಿಗೆ ಅಡ್ಡ ಬಿದ್ದು ಆತನಿಗೆ ಉಪಕಾರ ಸ್ತುತಿ ಮಾಡಿದನು ಎಂಬುದಾಗಿ ನೋಡುತ್ತೇವೆ. ಒಬ್ಬನು ಮಾತ್ರ ಬಂದನು. 10 ಜನರು ಗುಣವಾದರೂ ಒಬ್ಬನು ಮಾತ್ರ ಬಂದು ದೇವರಿಗೆ ಉಪಕಾರ ಸ್ತುತಿಯನ್ನು ಮಾಡಿದನೆಂಬುದಾಗಿ ನೋಡುತ್ತೇವೆ. ಇಂದು ಅನೇಕ ಜನರನ್ನು ನೋಡುವಾಗ ಯೇಸುವಿನ ಬಳಿಗೆ ಬರ್ತಾರೆ. ಯೇಸು ಸ್ವಾಮಿ ಎಲ್ಲರಿಗೆ ಬಿಡುಗಡೆಯನ್ನು ಕೊಡುವ ದೇವರಾಗಿದ್ದಾನೆ. ತನ್ನ ಬಳಿಗೆ ಬರೋರನ್ನ ನಾನೆಂದಿಗೂ ತಳ್ಳಿ ಬಿಡುವುದಿಲ್ಲ ಎಂಬುದಾಗಿ ಹೇಳುವ ದೇವರು, ಕನಿಕರುಳ್ಳ ದೇವರು, ಅದ್ಭುತ ಸ್ವರೂಪನಾದ ದೇವರು, ಬಿಡುಗಡೆ ಕೊಡಲು ಶಕ್ತನಾದ ದೇವರು ಎಲ್ಲರಿಗೆ ಬಿಡುಗಡೆಯನ್ನ ಕೊಡುತ್ತಾನೆ, ಕೊಟ್ಟಿದ್ದಾನೆ. ಅದರ ಅನೇಕ ಜನರು ದೇವರಿಗೆ ಉಪಕಾರ ಸ್ತುತಿಯನ್ನ ಮಾಡದೆ ದೇವರು ಮಾಡಿದ ಕಾರ್ಯಗಳನ್ನ ನೆನೆಸಿ ಆತನ್ನ ಘನಪಡಿಸದೆ ಅವರು ಹಿಂತಿರುಗಿ ಹೋಗಿಬಿಡ್ತಾರೆ. ಆದರೆ ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ದೇವರು ನಿಮ್ಮ ಜೀವಿತದಲ್ಲಿ ಇದುವರೆಗೂ ಮಾಡಿದ ಉಪಕಾರಗಳಿಗೆ, ಅದ್ಭುತಗಳಿಗೆ ದೇವರಿಗೆ ಉಪಕಾರ ಸ್ತುತಿಯನ್ನ ಸಲ್ಲಿಸಿದ್ದೀರೋ? ಕುಳಿತುಕೊಂಡು ನೀವು ಆಲೋಚನೆ ಮಾಡ್ರಿ. ನಿಮ್ಮ ಪರಿಸ್ಥಿತಿ ಹಿಂದೆ ಯಾವ ರೀತಿ ಇತ್ತು, ಈಗ ಯಾವ ರೀತಿ ಇದೆ? ನಿಮ್ಮನ್ನ ಎಲ್ಲ ವಿಧದಲ್ಲೂ ದೇವರು ಯಾವ ರೀತಿ ಅಭಿವೃದ್ಧಿಪಡಿಸಿ ಆಶೀರ್ವದಿಸಿ ಉನ್ನತಿಗೆ ತಂದಿದ್ದಾರೆ, ಇದನ್ನು ನೀವು ನೆನಪು ಮಾಡಿಕೊಂಡು ದೇವರಿಗೆ ಉಪಕಾರ ಸ್ತುತಿಯನ್ನು ಸಲ್ಲಿಸಬೇಕಾಗಿದೆ. ನೋಡ್ರಿ, ಯೇಸು ಸ್ವಾಮಿ ಉಪಕಾರ ಸ್ತುತಿಯನ್ನು ಮಾಡಿದ ವ್ಯಕ್ತಿಯನ್ನು ನೋಡಿ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಯೇಸು ಇದನ್ನು ನೋಡಿ 10 ಮಂದಿ ಶುದ್ಧರಾದರಲ್ಲವೇ, ಮಿಕ್ಕ 9 ಮಂದಿ ಎಲ್ಲಿ ದೇವರನ್ನು ಸ್ತುತಿಸುವುದಕ್ಕೆ? ಹಾಗಾದರೆ ಪ್ರಿಯರೇ, ದೇವರು ನಮ್ಮಲ್ಲಿ ನಿಮ್ಮಲ್ಲಿ ಏನನ್ನ ಎದುರು ನೋಡ್ತಿದ್ದಾರೆ ಎಂಬುದಾಗಿ ನೋಡುವಾಗ ದೇವರಿಗೆ ಉಪಕಾರ ಸ್ತುತಿಯನ್ನು ಮಾಡಬೇಕು. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ಇಂದು ದೇವರು ನಿಮ್ಮ ಜೀವಿತದಲ್ಲಿ ಮಾಡಿದಂಥ ಎಲ್ಲ ಉಪಕಾರಗಳಿಗೆ ದೇವರಿಗೆ ಸ್ತುತಿಯನ್ನ ಸಲ್ಲಿಸಬೇಕು. ವಾಕ್ಯ ಹೇಳ್ತದೆ, ಯಾರು ಸ್ತುತಿ ಯಜ್ಞಗಳನ್ನು ಸಮರ್ಪಿಸುತ್ತಾರೋ ಅವರೇ ನನ್ನನ್ನು ಗೌರವಿಸುವವರು. ಯಾರು ದೇವರಿಗೆ ಉಪಕಾರ ಸ್ತುತಿಯನ್ನು ಸಲ್ಲಿಸ್ತಾರೋ ಅವರು ದೇವರನ್ನ ಗೌರವಿಸುತ್ತಾರೆ. ದೇವರನ್ನು ಗೌರವಿಸುವವರನ್ನು ದೇವರು ಹೇರಳವಾಗಿ ಆಶೀರ್ವಾದ ಮಾಡುತ್ತಾರೆ. ಕರ್ತನಲ್ಲಿ ಪ್ರಿಯರಾದವರೇ, ಪ್ರೀತಿಯುಳ್ಳ ದೈವ ಜನರೇ, ದೇವರು ನಿಮ್ಮ ಜೀವಿತದಲ್ಲಿ ಎಷ್ಟು ಅದ್ಭುತಗಳನ್ನು ಮಾಡಿದ್ದಾರೆ, ಅತಿಶಯಗಳನ್ನು ಮಾಡಿದ್ದಾರೆ. ಒಂದು ದಿನವೂ ಒಂದು ಕ್ಷಣವೂ ನಿಮ್ಮನ್ನು ಮರೆಯದಂತೆ ಅದ್ಭುತಕರವಾಗಿ ನಡೆಸಿದಂಥ ದೇವರನ್ನು, ನಿಮ್ಮನ್ನ ಉನ್ನತಿಗೆ ತಂದಂಥ ದೇವರನ್ನು, ನಿಮ್ಮನ್ನ ರಕ್ಷಿಸಿದಂಥ ದೇವರನ್ನು, ನಿಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟು ರಕ್ತವನ್ನು ಸುರಿಸಿ ಪಾಪ ಶಾಪದಿಂದ ಬಿಡುಗಡೆ ಕೊಟ್ಟಂತ ಮಹೋನ್ನತ ದೇವರನ್ನು ನೀವು ಆತನಿಗೆ ಉಪಕಾರ ಸ್ತುತಿಯನ್ನು ಸಲ್ಲಿಸ್ತಿದ್ದೀರೋ? ಈ ವಾಕ್ಯದ ಮೂಲಕವಾಗಿ ದೇವರು ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ದೇವರಿಗೆ ಉಪಕಾರ ಸ್ತುತಿಯನ್ನು ಸಲ್ಲಿಸುವಾಗ ನಿಮ್ಮ ವಿಷಯದಲ್ಲಿ ದೇವರು ಸಂತೋಷ ಪಡುತ್ತಾರೆ. ಮಾತ್ರವಲ್ಲದೆ ನಿಮ್ಮನ್ನು ಹೇರಳವಾಗಿ ಆಶೀರ್ವಾದ ಮಾಡುತ್ತಾರೆ. ನೋಡ್ರಿ, ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ? ಕೀರ್ತನೆಗಳ ಪುಸ್ತಕ 77ನೇ ಅಧ್ಯಾಯ 11ರಿಂದ 12 ವಚನದಲ್ಲಿ, ಯೆಹೋವನ ಕೃತ್ಯಗಳನ್ನು ವರ್ಣಿಸುವೆನು, ಪೂರ್ವದಿಂದ ನೀನು ನಡೆಸಿದ ಅದ್ಭುತಗಳನ್ನು ನೆನಪು ಮಾಡಿಕೊಳ್ಳುವೆನು, ನಿನ್ನ ಕಾರ್ಯಗಳನ್ನೆಲ್ಲ ಧ್ಯಾನಿಸುವೆನು. ಕೀರ್ತನೆಗಾರನು ಕೀರ್ತನೆಯನ್ನು ರಚನೆ ಮಾಡುತ್ತಿದ್ದಾನೆ. ಯೆಹೋವನ ಕೃತ್ಯಗಳನ್ನು ವರ್ಣಿಸುವೆನು, ಪೂರ್ವದಿಂದ ನೀನು ನಡೆಸಿದ ಅದ್ಭುತಗಳನ್ನು ನೆನಪು ಮಾಡಿಕೊಳ್ಳುವೆನು, ನಿನ್ನ ಕಾರ್ಯಗಳನ್ನೆಲ್ಲ ಧ್ಯಾನಿಸುವೆನು.
ದೇವರು ಮಾಡಿದ ಎಲ್ಲ ಕಾರ್ಯಗಳನ್ನು ನೆನಪು ಮಾಡಿಕೊಳ್ಳಿರಿ. ಅನೇಕ ವರ್ಷಗಳ ಹಿಂದೆ ನಿಮ್ಮ ಜೀವನ ಯಾವ ರೀತಿ ಇತ್ತು? ದೇವರು ಇಂದು ಯಾವ ರೀತಿ ನಿಮ್ಮನ್ನು ಆಶೀರ್ವಾದ ಮಾಡಿದ್ದಾರೆ, ಉನ್ನತಿಗೆ ತಂದಿದ್ದಾರೆ. ದೇವರು ನಿಮ್ಮ ಜೀವಿತದಲ್ಲಿ ಮಾಡಿದ ಎಲ್ಲ ಕಾರ್ಯಗಳನ್ನು ನೀವು ನೆನಪು ಮಾಡಿಕೊಳ್ಳಬೇಕು. ಆ ಕಾರ್ಯಗಳನ್ನು ಧ್ಯಾನಿಸಬೇಕು. ದೇವರು ಎಷ್ಟೊಂದು ಉಪಕಾರಗಳನ್ನು ಮಾಡಿದ್ದಾರೆ, ಎಷ್ಟು ಅದ್ಭುತಗಳನ್ನು ಮಾಡಿದ್ದಾರೆ. ದೇವರು ಯಾವ ರೀತಿ ವಾಕ್ಯದ ಮೂಲಕ ನಿಮ್ಮನ್ನು ಸಂತೈಸಿದ್ದಾರೆ. ನೀವು ಸೋತು ಹೋದಾಗ ನಿಮ್ಮನ್ನು ಬಲಪಡಿಸಿದ್ದಾರೆ. ನೀವು ಬಿದ್ದು ಹೋದಾಗ ನಿಮ್ಮನ್ನು ಎತ್ತಿ ಎತ್ತಿ ನಿಲ್ಲಿಸಿದ್ದಾರೆ. ನೀವು ತಪ್ಪು ಮಾಡಿದಾಗ ನಿಮ್ಮನ್ನು ಮನ್ನಿಸಿದ್ದಾರೆ, ಸಹಿಸಿದ್ದಾರೆ. ಆತ ನಿಮ್ಮನ್ನು ಪ್ರೀತಿಸಿದನು, ನಿಮ್ಮನ್ನು ಪೋಷಿಸಿದನು. ಎಲ್ಲರೂ ಕೈ ಬಿಟ್ಟರು, ಆತ ನಿಮ್ಮನ್ನು ಕೈ ಬಿಡದೆ ನಡೆಸಿದ್ದಾರೆ. ಇಲ್ಲಿವರೆಗೆ ಎಲ್ಲ ಸಮಸ್ಯೆಗಳಿಂದ ಬಿಡುಗಡೆ ಕೊಟ್ಟು ನಿಮ್ಮನ್ನು ಸ್ಥಿರಪಡಿಸಿ, ಬಲಪಡಿಸಿ, ಆಶೀರ್ವದಿಸಿ ನಿಮ್ಮನ್ನು ಇದುವರೆಗೂ ನಿಲ್ಲಿಸಿದ್ದಾರೆ. ಅಂಥ ದೇವರನ್ನು ನೀವು ಘನಪಡಿಸಬೇಕು. ದೇವರ ಉಪಕಾರವನ್ನು, ಅದ್ಭುತಗಳ ನೆನಪು ಮಾಡಿಕೊಳ್ಳಬೇಕು. ಆತನಿಗೆ ಉಪಕಾರ ಸ್ತುತಿಯನ್ನು ನೀವು ಸಲ್ಲಿಸುವಾಗ ನಿಮ್ಮ ವಿಷಯದಲ್ಲಿ ದೇವರು ಸಂತೋಷ ಪಡ್ತಾರೆ. ಹಾಗಾದರೆ ದೇವರು ನಿಮ್ಮಲ್ಲಿ ಉಪಕಾರ ಸ್ತುತಿಯನ್ನು ಎದುರು ನೋಡುತ್ತಿದ್ದಾರೆ. ನೀವೇನು ಮಾಡಬೇಕು? ಒಂದೊಂದು ದಿನವೂ ದೇವರು ನಿಮ್ಮ ಜೀವಿತದಲ್ಲಿ ಮಾಡಿದಂಥ ಎಲ್ಲ ಉಪಕಾರವನ್ನು ನೆನೆಸಿ ನೆನೆಸಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಬೇಕು. ನನ್ನ ದೇವರೇ, ನನ್ನ ಜೀವಿತದಲ್ಲಿ ಮಾಡಿದಂಥ ಎಲ್ಲ ಉಪಕಾರಗಳಿಗಾಗಿ ಸ್ತೋತ್ರ ಸ್ತೋತ್ರ ಎಂಬುದಾಗಿ ಆತನಿಗೆ ಉಪಕಾರ ಸ್ತುತಿಯನ್ನು ನೀವು ಸಲ್ಲಿಸುವಾಗ ನಿಮ್ಮ ವಿಷಯದಲ್ಲಿ ದೇವರು ಸಂತೋಷ ಪಡುವುದು ಮಾತ್ರವಲ್ಲದೆ ಇನ್ನು ಏರಳವಾದ ಆಶೀರ್ವಾದಗಳನ್ನು ನಿಮ್ಮ ಜೀವಿತದಲ್ಲಿ ನೀವು ಕಾಣಲು ಸಾಧ್ಯವಾಗ್ತದೆ. ನೋಡ್ರಿ ಪ್ರಿಯರೇ, ಕೀರ್ತನೆಗಳ ಪುಸ್ತಕ 103ನೇ ಅಧ್ಯಾಯ 1-5 ವಚನದವರೆಗೆ ಎಷ್ಟು ಅದ್ಭುತಕರವಾಗಿ ದಾವೀದನು ಕೀರ್ತನೆಯನ್ನು ರಚನೆ ಮಾಡಿದ್ದಾನೆಂಬುದಾಗಿ ನೋಡ್ರಿ. ನನ್ನ ಮನವೇ ಯೆಹೋವನ ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನ ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆತನು ನಿನ್ನೆಲ್ಲ ಅಪರಾಧಗಳನ್ನು ಕ್ಷಮಿಸುವವನು, ಸಮಸ್ತ ರೋಗಗಳನ್ನು ವಾಸಿ ಮಾಡುವವನು, ನಿನ್ನ ಜೀವವನ್ನು ನಾಶದಿಂದ ತಪ್ಪಿಸುವವನು, ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ ನಿನ್ನನ್ನು ಶೃಂಗರಿಸುವವನು ಆಗಿದ್ದಾನೆ. ಶ್ರೇಷ್ಠ ವರಗಳಿಂದ ನಿನ್ನ ಆಸೆಯನ್ನು ಪೂರ್ತಿಗೊಳಿಸುತ್ತಾನೆ. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ದಾವೀದನು ದೇವರ ಉಪಕಾರವನ್ನು ನೆನೆಸುತ್ತಾ, ದೇವರ ಅದ್ಭುತಗಳನ್ನು ನೆನೆಸುತ್ತಾ, ದೇವರಿಗೆ ಉಪಕಾರ ಸ್ತುತಿಯನ್ನು ಸಲ್ಲಿಸುತ್ತಾ ಈ ಕೀರ್ತನೆಯನ್ನು ಆತನು ಬರೆಯುತ್ತಿದ್ದಾನೆ. ದಾವೀದನು ತನ್ನ ಜೀವಿತದಲ್ಲಿ ದೇವರು ಮಾಡಿದ ಎಲ್ಲ ಕಾರ್ಯಗಳಿಗೆ ಉಪಕಾರ ಸ್ತುತಿಯನ್ನು ಸಲ್ಲಿಸಿದ್ದರಿಂದ ದಾವೀದನ ಜೀವಿತದಲ್ಲಿ ಏರಳವಾದ ಆಶೀರ್ವಾದಗಳನ್ನು ದೇವರು ಅನುಗ್ರಹಿಸಿಕೊಟ್ಟರು. ಇಂದು ದೇವರು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡಿರುವಾಗ ದೇವರು ನಿಮ್ಮ ಜೀವಿತದಲ್ಲಿ ಇದುವರೆಗೂ ಮಾಡಿದಂಥ ಎಲ್ಲ ಉಪಕಾರಗಳಿಗೆ, ಅದ್ಭುತಗಳಿಗೆ ನೀವು ಉಪಕಾರ ಸ್ತುತಿಯನ್ನು ಸಲ್ಲಿಸುವಾಗ ನೀವು ದೇವರನ್ನ ಘನಪಡಿಸ್ತೀರ. ದೇವರನ್ನ ಘನಪಡಿಸುವವರನ್ನ ದೇವರು ಏರಳವಾಗಿ ಆಶೀರ್ವಾದ ಮಾಡ್ತಾರೆ. ನೀವು ದೇವರಿಗೆ ಉಪಕಾರ ಸ್ತುತಿಯನ್ನು ಸಲ್ಲಿಸಿರಿ. ದೇವರ ಮಾಡಿದ ಎಲ್ಲ ಕಾರ್ಯಗಳನ್ನು ಧ್ಯಾನಿಸಿ ದೇವರಿಗೆ ಉಪಕಾರ ಸ್ತುತಿಯನ್ನು ಸಲ್ಲಿಸುವಾಗ ದೇವರು ನಿಮ್ಮ ವಿಷಯದಲ್ಲಿ ಸಂತೋಷ ಪಡ್ತಾರೆ. ಮಾತ್ರವಲ್ಲದೆ ದೇವರು ನಿಮ್ಮನ್ನು ಏರಳವಾಗಿ ಆಶೀರ್ವಾದ ಮಾಡ್ತಾರೆ. ಬನ್ನಿ ಪ್ರಿಯರೇ, ದೇವರಿಗೆ ಉಪಕಾರ ಸ್ತುತಿಯನ್ನು ಸಲ್ಲಿಸಿ ಪ್ರಾರ್ಥನೆಯನ್ನ ಮಾಡೋಣ. ಪ್ರಾರ್ಥನೆ ಮಾಡೋಣ ಪ್ರಿಯರೇ. ನಮ್ಮನ್ನ ಅತಿಶಯವಾಗಿ ಪ್ರೀತಿ ಮಾಡಿದಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, 10 ಜನ ಕುಷ್ಠ ರೋಗಿಗಳನ್ನು ನೀವು ಸ್ವಸ್ಥ ಮಾಡಿದ್ದೀರಿ. ಒಬ್ಬನು ಮಾತ್ರ ಬಂದು ಉಪಕಾರ ಸ್ತುತಿಯನ್ನ ಮಾಡಿದನು.
ಇಲ್ಲಿ ದಾವೀದನ್ನು ನೋಡಬೇಕಾದ್ರೆ ಅವನ ಜೀವಿತದಲ್ಲಿ ಮಾಡಿದ ಎಲ್ಲ ಕಾರ್ಯಗಳಿಗಾಗಿ ಅವನು ಉಪಕಾರ ಸ್ತುತಿಯನ್ನು ಸಲ್ಲಿಸಿದನು. ದೇವರೇ, ನೀವು ಮಾಡಿದ ಎಲ್ಲ ಉಪಕಾರಗಳನ್ನು ಈ ಸಮಯದಲ್ಲಿ ನೆನೆಸಿ ಎಷ್ಟು ಜನರು, ಏಸಪ್ಪ ನಾನು ಉಪಕಾರ ಸ್ತುತಿಯನ್ನು ನಿನಗೆ ಸಲ್ಲಿಸ್ತೇನೆ, ಇಲ್ಲಿವರೆಗೆ ನನ್ನ ಜೀವಿತದಲ್ಲಿ ಮಾಡಿದ ಕಾರ್ಯಗಳು ಏರಳ ಏರಳ ಏರಳ, ಅವೆಲ್ಲ ಕಾರ್ಯಗಳಿಗಾಗಿ ಉಪಕಾರ ಸ್ತುತಿಯನ್ನು ಸಲ್ಲಿಸ್ತಿದ್ದೇನೆ ಎಂಬುದಾಗಿ ಎಷ್ಟು ಜನರು ನನ್ನೊಟ್ಟಿಗೆ ಸೇರಿ ಉಪಕಾರ ಸ್ತುತಿಯನ್ನು ಸಲ್ಲಿಸ್ತಿದ್ದರು, ಅವರನ್ನು ಇನ್ನ ಏರಳವಾಗಿ ಆಶೀರ್ವಾದ ಮಾಡ್ರಿ, ಅವನ್ನ ಬಲಪಡಿಸಿರಿ, ರೂಪಿಸಿರಿ, ಅವರ ಅಗತ್ಯತೆಗಳನ್ನು ಸಂಧಿಸಿರಿ. ಈ ಜೀವಳ ವಾಕ್ಯ ಅವರ ಜೀವಿತದಲ್ಲಿ 100ರಷ್ಟು ಕಾರ್ಯ ಮಾಡಲಿ. ಇನ್ನು ಮುಂದಿನ ದಿನಮಾನದಲ್ಲಿ ನಿನ್ನ ಒಂದೊಂದು ಉಪಕಾರಗಳನ್ನು ಸ್ಮರಿಸುತ್ತಾ ನಿನ್ನ ಘನಪಡಿಸಲಿಕ್ಕಂತ ಉಪಕಾರ ಸ್ತುತಿಯನ್ನು ಸಲ್ಲಿಸಲು ಅವ್ರನ್ನ ಆಶೀರ್ವಾದ ಮಾಡಿ. ಆ ರೀತಿ ಮಾಡಿದಕ್ಕಾಗಿ ಸ್ತೋತ್ರ ಸ್ತೋತ್ರ. ಯೇಸುವಿನ ಮೂಲಕ ಬೇಡಿ ಹೊಂದಿದ್ದೇವೆ ನಮ್ಮ ಜೀವವುಳ್ಳ ತಂದೆಯೇ, ಆಮೇನ್ ಆಮೇನ್. ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವವುಳ್ಳ ವಾಕ್ಯವನ್ನು ಕೇಳಿಸಿಕೊಂಡಿದ್ದೀರಿ. ಮರಿಬೇಡ್ರಿ, ದೇವರು ನಿಮ್ಮ ಜೀವಿತದಲ್ಲಿ ಮಾಡಿದ ಎಲ್ಲ ಕಾರ್ಯಗಳಿಗಾಗಿ ದೇವರಿಗೆ ಉಪಕಾರ ಸ್ತುತಿಯನ್ನು ಸಲ್ಲಿಸಿರಿ. ಮರೆಯಬೇಡ್ರಿ, ಯಾರು ದೇವರನ್ನ ಸ್ತುತಿಸ್ತಾರೋ ಘನಪಡಿಸ್ತಾರೋ ಅವರು ದೇವರನ್ನ ಗೌರವಿಸುತ್ತಾರೆ. ದೇವರನ್ನ ಗೌರವಿಸುವವರನ್ನು ದೇವರು ಏರಳವಾಗಿ ಈ ಲೋಕದಲ್ಲಿ ಆಶೀರ್ವಾದ ಮಾಡುತ್ತಾರೆ. ಇನ್ನೊಂದು ಅಮೂಲ್ಯವಾದ ವಾಕ್ಯದೊಟ್ಟಿಗೆ ನಿಮ್ಮನ್ನು ಸಂಧಿಸುವವರೆಗೂ ದೇವರ ಕೃಪೆ, ದೇವರ ಶಾಂತಿ, ದೇವರ ಸಮಾಧಾನ, ಪರಿಶುದ್ಧಾತ್ಮನ ಆಳ್ವಿಕೆ, ಪರಿಶುದ್ಧಾತ್ಮನ ಒಡೆತನ ನಿಮ್ಮೊಟ್ಟಿಗಿರಲಿ. ದೇವರು ತನ್ನ ಚಿತ್ತಂತೆ ನಿಮ್ಮನ್ನು ಏರಳವಾಗಿ ಆಶೀರ್ವದಿಸಲಿ. God bless you.